ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಜ್ಞಾನಾಮೃತ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ, ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಪುಸ್ತಕಗಳನ್ನು ಓದ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಹಾಗೆಯೇ ನಮ್ಮ ಭಾರತೀಯ ಪರಂಪರೆ, ಇತಿಹಾಸ, ವೇದಗಳಿರ್ಬೋದು, ಶಾಸ್ತ್ರಗಳಿರ್ಬೋದು, ಪುರಾಣಗಳಿರ್ಬೋದು, ಹಾಗೆಯೇ ದಾಸರು, ಶರಣರು, ನವ್ಯೋತ್ತರ, ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳು ಸಾಕಷ್ಟು ಸೃಷ್ಟಿಯಾಗಿದೆ. ಆದರೆ ಇವತ್ತು ಸಾಮಾಜಿಕ ಜಾಲತಾಣಗಳ ಒಂದು ಪ್ರಭಾವದಿಂದಾಗಿ ಅನೇಕರು ಅದರಲ್ಲಿಯೇ ಇರ್ತಾರೆ ಹೊರತು ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯವನ್ನು ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಸಹಿತವಾಗಿ ಒಟ್ಟಾರೆಯಾಗಿ ಜನರು ಓದ್ತಾರೆ. ಪುಸ್ತಕಗಳನ್ನ ಓದೋರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಇದೆ. ಆ ವರ್ಗದ ಜನನೇ ಬೇರೆ ಇರ್ತದೆ. ನಾವು ಪುಸ್ತಕ ಅಂದ ತಕ್ಷಣ ಸಾಹಿತ್ಯ ಅಂತೇಳಿ ಕರಿತೀವಿ. ಅಂದರೆ ಸಾಹಿತ್ಯ ಒಂದು ಬರವಣಿಗೆಯ ರೂಪ ಅಂತೇಳಿ ಕರೀಲಾಗ್ತದೆ. ಯಾವುದೇ ಒಂದು ವಸ್ತು, ವಿಷಯ, ಸನ್ನಿವೇಶ, ಘಟನೆಗಳಿರ್ಬೋದು, ಅಥವಾ ವ್ಯಕ್ತಿಯ, ಮಹಾಪುರುಷರ ಅಥವಾ ಸಾಧಕರ ಬಗ್ಗೆ, ಇಲ್ಲ ಅಂತ ಹೇಳಿದರೆ ಸಮಾಜದಲ್ಲಿ ನಡೆಯುವ ಆಗುಹೋಗುಗಳ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಹೀಗೆ ಎಲ್ಲದರನ್ನು ಕುರಿತು ಒಂದು ಬರಹ ರೂಪಕ್ಕಿಳಿಸ್ತಕ್ಕಂತಹ ಒಂದು ಸಾಹಸಕ್ಕೆ ನಾವು ಸಾಹಿತ್ಯ ಅಂತೇಳಿ ಕರಿತೀವಿ. ನಾವು ಸಾಹಿತ್ಯವು ಜನರಲ್ಲಿ ಒಳ್ಳೆಯ ಮನೋಭಾವನೆಯನ್ನು ತುಂಬುವಂತಿರಬೇಕು. ಸಾಹಿತ್ಯ ತನ್ನದೇ ಆಗಿರ್ತಕ್ಕಂಥ ಒಂದು ಗಟ್ಟಿತನವನ್ನು ಹೊಂದಿದೆ. ಅದು ವ್ಯಕ್ತಿಯ ಮೇಲಿರ್ಬೋದು, ಸಮಾಜದ ಮೇಲಿರ್ಬೋದು, ಇಬ್ಬರ ಮೇಲೂ ಸಹಿತವಾಗಿ ಗಾಢವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಸಾಹಿತಿಗಳಿಗೆ ಹೆಚ್ಚು ಜವಾಬ್ದಾರಿ ಇದೆ. ಬರಹಗಾರರಿಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅದು ಯಾವುದೇ ಇರ್ಬೋದು, ಬರಹ, ಅದು ಪತ್ರಿಕೆಗಳಲ್ಲಿ ಬರುವ ಬರಹಗಳಿರ್ಬೋದು, ಅಥವಾ ಕವನ, ಕವಿತೆ, ಕಾದಂಬರಿ ಅಥವಾ ಕತೆ, ಯಾವ ರೂಪಕ್ಕಾದರೂ ನೀವು ಬರೀರಿ. ಆದರೆ ಆ ಬರೆಯುವ ಒಂದು ವಿಧಾನ ಮತ್ತು ಬರವಣಿಗೆಯ ಒಂದು ಪ್ರಭಾವ ಸಮಾಜದ ಮೇಲಿದೆ. ಸಮಾಜದ ನಡವಳಿಕೆ, ಸಮಾಜದ ವರ್ತನೆಗಳು, ಹಾಗೆಯೇ ವ್ಯಕ್ತಿಯು ಆಲೋಚನೆ ಮಾಡ್ತಕ್ಕಂಥ ವಿಧಾನ, ಅವನ ವಿವೇಕ, ವಿವೇಚನೆ ಎಲ್ಲವೂ ಸಹಿತ ಸಾಹಿತ್ಯ ತನ್ನದಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತದೆ. ಅದಕ್ಕೆ ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಅಂದರೆ ವಿಚಾರಗಳು ಜಗತ್ತನ್ನು ಆಳ್ತದೆ ಅಂತ ಹೇಳ್ತೀವಿ. ನೋಡಿ, ಈ ವಿಚಾರಗಳು ಜಗತ್ತನ್ನು ಆಳ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಗೆಲಿಲಿಯೋ ಮತ್ತು ಕೋಪರ್ನಿಕಸ್ ಇವರಿಬ್ಬರು ಒಂದು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದರು. ಅವರ ಉದ್ದೇಶ ಏನಾಗಿತ್ತು? ಚಂದ್ರನಲ್ಲಿ ದೇವತೆಗಳಿರ್ಬೋದು, ಹಾಗಾಗಿ ಅಲ್ಲಿ ಆ ದೇವತೆಗಳ ಒಂದು ಮಾದರಿಯನ್ನು ಅಥವಾ ಅವರ ಒಂದು ಜೀವನ ಶೈಲಿಯನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಸಾಹಸ ಮಾಡಿ ಅವರು ಕಂಡುಹಿಡಿದರು. ನಂತರವಾಗಿ ಭೂಮಿ ಅವರಿಗಿಂತ ಹಿಂದೆ ಚಪ್ಪಟೆಯಾಗಿದೆ ಅಂತೇಳಿ ತಿಳ್ಕೊಂಡಿದ್ರು ಜನ. ಆದರೆ ಅವರು ಕಂಡುಹಿಡಿದಂತಹ ಅನೇಕ ಸಂಶೋಧನೆಗಳ ಫಲವಾಗಿ ನಮಗೆ ಇಡೀ ಜಗತ್ತು ಅರ್ಥ ಆಯಿತು. ಜಗತ್ತಂದರೆ ವಿಶ್ವ. ಎಷ್ಟು 9 ಗ್ರಹಗಳಿದೆ, ಅವು ತನ್ನ ಅಕ್ಷದ ಮೇಲೆ ಮತ್ತು ಸೂರ್ಯನ ಸುತ್ತಲೂ ಸಹಿತವಾಗಿ ಸುತ್ತಾ ಇದೆ. ಯಾವ ಗ್ರಹಗಳು ಚಪ್ಪಟೆಯಾಗಿಲ್ಲ, ಅವು ಗುಂಡಾಕಾರವಾಗಿದೆ ಅಂತ ಹೇಳಿ ನಮಗೆ ನಂತರ ಗೊತ್ತಾಯಿತು. ಈ ರಾತ್ರಿ ಹಗಲುಗಳು ಹೇಗಾಗ್ತದೆ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ. ಹೀಗೆ ಅವರು ಬರೋದಕ್ಕಿಂತ ಮೊದಲು ಸಾಹಿತ್ಯವಿರ್ಬೋದು, ಅಥವಾ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಹಾಗೆಯೇ ಆಗ ಬಂದಂತಹ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಚಿಂತನೆಗಳಿರ್ಬೋದು, ಅಥವಾ ಆ ಕಾಲದಲ್ಲಿ ಸೃಷ್ಟಿಯಾದಂಥ ಎಲ್ಲ ಸಾಹಿತ್ಯವೂ ಸಹಿತವಾಗಿ ಆ ಕಾಲದ ನಂಬಿಕೆಗಳ ಆಧಾರದ ಮೇಲೆ ಆ ಸಾಹಿತ್ಯ ಸೃಷ್ಟಿಯಾಗ್ತಾ ಇತ್ತು. ಹಾಗಾಗಿ ಜನ ನಂಬಿಕೊಂಡಿದ್ರು, ಏನು ಚಂದ್ರನಲ್ಲಿ ದೇವರಿದ್ದಾರೆ, ಅಥವಾ ಇನ್ನೂ ಏನು ಅತಳ ವಿತಳ ಪಾತಾಳ ಸುತ ಲೋಕಗಳು ಅಂತೇಳಿ 100 ಲೋಕಗಳನ್ನು ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಒಂದು ನಂಬಿಕೆ ಜನರಿಗೆ. ಅದು ಯಾರು ಸೃಷ್ಟಿ ಮಾಡಿದರು? ಇದೇ ಸಾಹಿತ್ಯವೇ ಅವರಿಗೆ ಅವರ ಮನಸ್ಸಿನ ಆಲೋಚನೆಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಹಿಡಿತ ಮತ್ತು ಮನುಷ್ಯನ ಮನಸ್ಸಿನ ನಂಬಿಕೆಗಳು ಮತ್ತು ಸಿದ್ಧಾಂತಗಳು ಮತ್ತು ಅವನ ಆಲೋಚಿಸುವ ರೀತಿ ಮತ್ತು ಅವನ ವ್ಯವಹಾರ ಅಂತ ಹೇಳಿದಾಗ ಅವನ ಬಿಹೇವಿಯರ್ಸ್, ವರ್ತನೆಗಳಿರ್ಬೋದು ಅಥವಾ ಸಂಬಂಧಗಳಿರ್ಬೋದು, ಇದರ ಜೊತೆಯಲ್ಲಿ ಸಂವೇದನಾಶೀಲತೆಯು ಸಹಿತವಾಗಿ. ಸಂವೇದನಾಶೀಲತೆ ಅಂದರೆ
ನಾವು ಅನುಭವಿಸುವ ಮಾನಸಿಕ ಭಾವನೆಯ ಒಂದು ಸ್ಥಿತಿಯನ್ನು ನಾವು ಸಂವೇದನೆ ಅಂತ ಕರಿತೀವಿ. ಹಾಗಾಗಿ ಮಾನವನ ಸಂವೇದನೆ ಎಲ್ಲವನ್ನೂ ಸಹಿತವಾಗಿ ಈ ಎಲ್ಲ ಸಾಹಿತ್ಯವು ಸೃಷ್ಟಿಯಾಗಿತ್ತು. ಇದನ್ನು ಬಸವಲಿಂಗಪ್ಪವರು ತಾವು ಭೂಸ ಸಾಹಿತ್ಯ ಅಂತೇಳಿ ಕರೆದರು. ಅವರ ದೃಷ್ಟಿಯಲ್ಲಿ ಏನಂತ ಹೇಳಿದರೆ, ಯಾವುದೋ ಒಂದು ವರ್ಗವನ್ನು ಓಲೈಸಲಿಕ್ಕೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವ ಪರಿಕಲ್ಪನೆಯೇ ಹೊರತು ಸಾಹಿತ್ಯವನ್ನು ದೂರೋದಲ್ಲ, ಸಾಹಿತ್ಯವನ್ನು ಅವರು ವಿವಾದವನ್ನು ಹುಟ್ಟು ಹಾಕೋದು ಅವ್ರ ಕೆಲಸ ಆಗಿರಲಿಲ್ಲ. ಆದರೆ ಅದನ್ನು ಕೇಳಿಸ್ಕೊಂಡಂಥವ್ರು ಅಥವಾ ಅವರ ಅಭಿಪ್ರಾಯಗಳನ್ನು ಆಲಿಸಿದಂಥವರು ತಪ್ಪು ಅಭಿಪ್ರಾಯಗಳನ್ನು ರೂಪಿಸ್ಕೊಂಡ್ರು. ಅದೇನೇ ಇರಲಿ, ಆದರೆ ವಿಚಾರಗಳು ಜಗತ್ತನ್ನು ಆಳ್ತದೆ. ಹಾಗಾಗಿ ಆ ಕಾಲದಲ್ಲಿ ಇದ್ದಂತಹ ಸಾಹಿತ್ಯಕ್ಕೆ ಅನುಸಾರವಾಗಿ, ವಿಚಾರಗಳಿಗೆ ಅನುಸಾರವಾಗಿ ಮನುಷ್ಯನ ಆಲೋಚನೆಗಳಿತ್ತು, ಅವನ ಬಿಹೇವಿಯರ್ ಇತ್ತು. ನಂತರ ದಿನಗಳಲ್ಲಿ ವಿಜ್ಞಾನ ಬೆಳವಣಿಗೆ ಹೊಂದಿದಂತೆ ಅವನ ನಂಬಿಕೆಗಳು, ಆಚಾರ ವಿಚಾರಗಳು ಎಲ್ಲವೂ ಬದಲಾಗ್ತಾ ಹೋಯಿತು. ಹೀಗೆ ಬದಲಾದಂತಹ ಒಂದು ಚಿಂತನೆಗಳೇನಿದೆ, ಆಗ ಮನುಷ್ಯ ತಾನು ಆಲೋಚಿಸುವ ವಿಧಾನ, ಚಿಂತಿಸುವ ವಿಧಾನ ಮತ್ತು ಸಂಬಂಧಗಳ ಸಂವೇದನಾಶೀಲತೆಯು ಸಹಿತವಾಗಿ ಬದಲಾವಣೆಯನ್ನು ಹೊಂದಿತು. ಹಾಗೆಯೇ ದೈವ ಕಲ್ಪನೆಗೂ ನಮಗೂ ಸಹಿತವಾಗಿ ಇದ್ದಂತಹ ಕಲ್ಪನೆಗಳಲ್ಲಿ ಸಾಕಷ್ಟು ಪರಿವರ್ತನೆ ಆದವು. ಹಾಗಾಗಿ ನೋಡಿ, ಒಂದು ಕಾಲದಲ್ಲಿ ರಷ್ಯಾದಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ ಇಬ್ಬರೂ ಸಹಿತವಾಗಿ ಕಾರ್ಲ್ ಮಾರ್ಕ್ಸನ ಸಿದ್ಧಾಂತವನ್ನು ಪ್ರಚುರಪಡಿಸಿದರು. ಅಲ್ಲಿನ ಝಾರ್ ದೊರೆಗಳ ಒಂದು ಆಳ್ವಿಕೆಯನ್ನು ಕೊನೆಗಣಿಸಿ ಕಮ್ಯುನಿಸ್ಟ್ ಸರ್ಕಾರವನ್ನು ತಂದರು. ಅಂದರೆ ಕಮ್ಯುನಿಸ್ಟ್ ಅನ್ನೋದು ಒಂದು ಸಿದ್ಧಾಂತ, ಒಂದು ವಿಚಾರ, ಒಂದು ಆಲೋಚನೆ, ಅದನ್ನು ಅವರು ಜಾರಿಗೆ ತಂದರು. ಹಾಗಾಗಿ ಇಡೀ ದೇಶದ ದಿಕ್ಕೇ ಬದಲಾಯಿತು. ದೇಶದ ಜನರು ಆಲೋಚಿಸುವ ವಿಧಾನವೇ ಬೇರೆ ಆಯಿತು. ಕಾರಣ ಕಾರ್ಲ್ ಮಾರ್ಕ್ಸ್ ಕೊಟ್ಟಂತಹ ವಿಚಾರಗಳು. ಹಾಗೆಯೇ ಕೆಲವು ಕಡೆಯಲ್ಲಿ ಪ್ರಜಾಪ್ರಭುತ್ವ, ಕೆಲವು ಕಡೆಯಲ್ಲಿ ರಾಜಪ್ರಭುತ್ವ, ಕೆಲವು ಕಡೆಯಲ್ಲಿ ಇಂಡಿವಿಜುವಲಿಸಮ್ ಅಂತ ಹೇಳಿ ಕರಿತೀವಿ, ಸ್ವಾತಂತ್ರ್ಯದ ಪರಿಕಲ್ಪನೆಗಳಿರ್ಬೋದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಈ ಸಾಹಿತ್ಯಗಳು ಸೃಷ್ಟಿ ಮಾಡಿದಂತಹ ಸೈದ್ಧಾಂತಿಕ ನಿಲುವುಗಳೇನಿದೆ, ಅದು ಇಡೀ ರಾಷ್ಟ್ರ, ಜನರು ಮತ್ತು ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ತಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು. ಹಾಗೆಯೇ ಬೋಧಿಸ್ತಕ್ಕಂಥ ಅನೇಕ ವಿದ್ವಾಂಸರೇನಿದ್ದಾರೆ, ನಾವು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಅವರ ಬದುಕನ್ನು ಸಹನೀಯ ಮತ್ತು ಅವರ ಬದುಕಿನಲ್ಲಿ ಯಶಸ್ಸನ್ನು ಮತ್ತು ಅವರ ಬದುಕನ್ನು ಕಟ್ಕೊಳ್ತಕ್ಕಂತಹ ವಿಚಾರಗಳೇನಿದೆ, ಅಂಥ ವಿಚಾರಗಳನ್ನೇ ಮಕ್ಕಳಿಗೆ ಇವತ್ತು ತುಂಬಬೇಕಾಗಿದೆ. ಹಾಗಾಗಿ ಸಾಹಿತ್ಯ ಒಂದು ರೀತಿಯಾಗಿರ್ತಕ್ಕಂತಹ ತನ್ನದೇ ಆಗಿರ್ತಕ್ಕಂಥ ಮೌಲಿಕ ವಿಧಾನವನ್ನು ಅಥವಾ ತನ್ನ ಒಡಲಲ್ಲಿ ಮೌಲಿಕತೆಯನ್ನು ತುಂಬಿಕೊಂಡಿದೆ. ಆದರೆ ನಾವು ಸಾಹಿತಿಗಳಲ್ಲಿ ಕೆಲವರನ್ನ ನೆನಪಿಡ್ತೀವಿ. ಈಗ ಬೇಂದ್ರೆಯವರು ಇರ್ಬೋದು ಅಥವಾ ಕುವೆಂಪುರವರು ಇರ್ಬೋದು. ಹೀಗೆ ಬೇಂದ್ರೆ, ಕುವೆಂಪುರವ್ರನ್ನ ಇಡೀ ಕನ್ನಡ ಸಾಹಿತ್ಯ ಲೋಕ ಸಾಕಷ್ಟು ನೆನಪು ಮಾಡ್ತದೆ. ಯಾಕೆ ಅಂತೇಳಿದರೆ, ಅವರು ಜಗತ್ತಿನ ಜನರ ಮನೋಭಾವನೆಗಳನ್ನು ಮತ್ತು ಆಧ್ಯಾತ್ಮಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಕುರಿತು ಅವರು ಚಿಂತನೆ ಆಲೋಚನೆಯನ್ನು ಮಾಡಿ ತಮ್ಮ ಕಾವ್ಯಗಳಲ್ಲಿ ಅವರು ಸೃಷ್ಟಿಸ್ತಾ ಹೋಗ್ತಾರೆ. ಅಂದರೆ ತಮ್ಮ ಬದುಕಿನಲ್ಲಾದಂಥ ದುಃಖ, ದುಮ್ಮಾನ, ಸೋಲು, ಸಾವು, ನೋವು, ನಲಿವು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥದ್ದನ್ನು ಸಾಹಿತ್ಯದಲ್ಲಿ ಅವರು ತುಂಬಿದರು. ನಿಮಗೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಈಗ ನಮ್ಮೆಲ್ಲರೂ ಗೊತ್ತಿದ್ದಾಗೆ ಬೇಂದ್ರೆಯವರು ಭಾಳ ಬಡತನದಲ್ಲಿ ಜೀವನವನ್ನು ಸಾಗಿಸಿದಂಥದ್ದು. ಅವರು ಬಡತನವನ್ನೇ ತಮ್ಮ ಬದುಕಿನ ಒಂದು ಸಾಹಿತ್ಯವಾಗಿ ರೂಪಿಸಿಕೊಂಡಂತಹ ವ್ಯಕ್ತಿ. ಅವರು ಒಂದು ಚಿಕ್ಕ ಮಗು ಇರುತ್ತೆ ಅವ್ರಿಗೆ ಜ್ವರ ಬಂದಿರ್ತದೆ. ತಾಯಿ ಹೇಳ್ತಾಳೆ, ಹೋಗಿ ಔಷಧಿ ತಗೊಂಬನ್ನಿ ಅಂತ. ಅವರು ಔಷಧಿ ತರಲಿಕ್ಕೆ ಹೋಗ್ತಾರೆ. ಆದರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಭಾಳ ಕಷ್ಟದಲ್ಲಿರ್ತಾನೆ. ಅವರಿಗೆ ಅವರು ಹಣವನ್ನು ಕೊಡ್ತಾರೆ, ವಾಪಸ್ ಮನೆಗೆ ಬರ್ತಾರೆ. ಬರೋದ್ರೊಳಗೆ ಆ ಮಗು ಸತ್ತೋಗಿರ್ತದೆ. ಹಾಗಾಗಿ ಬೇಂದ್ರೆಯವರ ಮಗು ಸತ್ತು ಹೋಗಿದ್ದಾಗ ನೋಡಿ, ಅಂತಹ ಒಂದು ಪರಿಸ್ಥಿತಿಯಲ್ಲೂ ಸಹಿತವಾಗಿ ಆಗ ಮಗುವನ್ನು ಕಳ್ಕೊಂಡಿದ್ದಾರೆ. ತಾಯಿಯ ಒಡಲು ಕಣ್ಣೀರಿಂದ ಕೈ ತೊಳಿತಾ ಇದ್ದಾರೆ. ಆದರೂ ಸಹಿತವಾಗಿ ಅವರೊಂದು ಕಾವ್ಯವನ್ನು ಸೃಷ್ಟಿ ಮಾಡ್ತಾರೆ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾ ಹೆಂಗೆ ನೋಡಲಿ ಅಂತ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು. ಬಹುಶಃ ಒಂದು ಪರಿಸ್ಥಿತಿಯನ್ನು ಅಥವಾ ಒಂದು ಘಟನೆಯನ್ನು, ಸನ್ನಿವೇಶವನ್ನು ಯಾವ ರೀತಿಯಲ್ಲಿ ಅವರು ಸಾಹಿತ್ಯಿಕ ರೂಪವನ್ನು ಪಡೀತದೆ ಅಂತೇಳಿ. ಹೀಗೆ ಸಾಹಿತ್ಯವು ಜನರ ಮನಸ್ಸಿನಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ಅಥವಾ ಶಾಂತಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ,
ಅಥವಾ ಕುಟುಂಬಗಳು ಸೌಹಾರ್ದಯುತವಾಗಿ ಬದುಕ್ತಕ್ಕಂಥ ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಹಾಗೆಯೇ ಸಾಹಿತ್ಯವು ಸಣ್ಣ ಮಕ್ಕಳಲ್ಲಿ ಕಥೆ, ಕವನ, ಕಾದಂಬರಿಗಳೇನಿದೆ ಅದು ಅದ್ಭುತವಾಗಿರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಸೃಷ್ಟಿಸ್ತದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಚಂದಮಾಮ ಬರ್ತಾ ಇತ್ತು. ಆ ಚಂದಮಾಮ ರೀತಿಯಲ್ಲೇ ಹಲವಾರು ರೀತಿಯಾಗಿರ್ತಕ್ಕಂತಹ ಪಂಚತಂತ್ರದ ಕಥೆಗಳು ಬರ್ತಾ ಇತ್ತು. ನಾವು ಅವುಗಳನ್ನೆಲ್ಲ ಓದಿ ಬೆಳೆದಂಥವ್ರು. ಆಗ ಅವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ, ಧರ್ಮ, ನೀತಿ ಅಥವಾ ರಾಜನೀತಿ, ಕೌಟುಂಬಿಕ ಮೌಲ್ಯಗಳು, ಒಬ್ಬ ನಾಯಕ ಹೇಗಿರಬೇಕಾಗ್ತದೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಮಾಜ ಹೇಗಿರಬೇಕಾಗ್ತದೆ ಅನ್ನುವುದನ್ನು ತಿದ್ದಿ ತೀಡಿ ಅದಕ್ಕೊಂದು ರೂಪವನ್ನು ಕೊಡ್ತಕ್ಕಂತಹ ಒಂದು ಸಾಹಿತ್ಯವನ್ನು ನಾವು ಕಥೆಗಳಲ್ಲಿ ಕಾಣ್ತಾ ಇದ್ವಿ. ಆ ಕಥೆಗಳು ಒಂದು ಮೌಲಿಕವಾಗಿರ್ತಕ್ಕಂತಹ ಮತ್ತು ಸೃಜನಶೀಲವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಜನರಲ್ಲಿ ತುಂಬ್ತಾ ಇತ್ತು. ಮಕ್ಕಳು ಬಹಳ ಕುತೂಹಲದಿಂದ ಅದನ್ನು ಕೇಳ್ತಾ ಇದ್ರು. ಅವರಲ್ಲಿ ಕಾನ್ಸೆಪ್ಟ್, ಪರಿಕಲ್ಪನೆ ಅಂತ ಕರಿತೀವಿ. ಅಂದರೆ ಅವರಿಗೆ ಪರಿಕಲ್ಪನೆಗಳು, ಅಂದರೆ ಅವರು ಆಲೋಚಿಸುವ ರೀತಿ ಏನಿದೆ, ಅವರು ವಿಜುವಲೈಸೇಷನ್, ಅಂದರೆ ಯಾವುದೇ ವಿಷಯಗಳನ್ನು ತಾನು ಆ ಕನಸಿನ ಕಲ್ಪನಾ ಲೋಕದಲ್ಲಿ ಸೃಷ್ಟಿಸ್ಕೊಳ್ತಕ್ಕಂಥ ವಿಧಾನ ಇದೆಯಲ್ಲ, ಈ ಕಥೆಗಳು ಬಹಳಷ್ಟು ಅವರಿಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ವು. ಅವ್ರು ಯಾವಾಗಲೂ ಬರಿತಾ ಇದ್ರು. ಬೇತಾಳನ ಕಥೆಗಳನ್ನು ನಾವೆಲ್ಲ ಕೇಳಿದ್ದೀವಿ. ಅದರಲ್ಲಿ ವಿಕ್ರಮಾದಿತ್ಯ ಆ ಶವವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಬೇತಾಳ ಹೇಳ್ತಿತ್ತು, ನೋಡು ನಾನು ಒಂದು ಕಥೆಯನ್ನು ಹೇಳ್ತೀನಿ, ನೀನು ಹೂ ಅಂತ ಇರಬೇಕೇ ಹೊರತು ಮಾತಾಡಬಾರ್ದು, ಮಾತಾಡಿದ್ರೆ ನಾನು ವಾಪಸ್ ಅಲ್ಲಿ ಹೋಗ್ತೀನಿ ಅಂತ. ಅಂದರೆ ಕತೆ ಮುಗಿದ ಮೇಲೆ 3 ಪ್ರಶ್ನೆಗಳನ್ನು ಆಗ್ತಾ ಇರ್ತದೆ. ಆ 3 ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ವು ಅಂತ ಹೇಳಿದ್ರೆ, ಜನ ಹೇಗೆ ಬದುಕಬೇಕು, ಜನ ಯಾವ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಹಾಗೆಯೇ ಜನರ ಬದುಕಿನ ಅನೇಕ ಆಯಾಮಗಳನ್ನು ಕುರಿತು ಆ ಬೇತಾಳನ ಮೂಲಕವಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ, ವಿಕ್ರಮಾದಿತ್ಯ ಅದಕ್ಕೆ ಉತ್ತರ ಕೊಡ್ತಕ್ಕಂತಹ ಆ ಸಾವಿರಾರು ಘಟನೆಗಳನ್ನು ಅದರಲ್ಲಿ ವಿವರಿಸ್ತಾ ಹೋಗ್ತಾ ಇದ್ವಿ. ಹಾಗೆ ಚಂದಮಾಮ ಕಥೆಗಳಲ್ಲಿಯೂ ಸಹಿತವಾಗಿ ಒಬ್ಬ ರಾಕ್ಷಸ ಇದ್ದ, ಅವನ ಪ್ರಾಣವನ್ನು 7 ಸಮುದ್ರಗಳ ಆಚೆ ಇಟ್ಟಿದ್ದ. ಹಾಗೆಯೇ ಒಂದು ಸುಂದರವಾದಂಥ ಸ್ತ್ರೀಯನ್ನು ಕರ್ಕೊಂಡೋಗಿ ಅಲ್ಲಿಟ್ಟಿದ್ದ. ರಾಜಕುಮಾರ ಏನು ಮಾಡ್ದ, ಆ ರಾಕ್ಷಸರನ್ನು ಹೋರಾಡಿ ಅದನ್ನು ವಾಪಸ್ ಬಿಡಿಸ್ಕೊಂಡು ಬಂದ, 7 ಸಮುದ್ರಗಳನ್ನು ದಾಟಿದಂಥ ರೀತಿ. ಹೀಗೆ ಒಂದಲ್ಲ ಹಲವಾರು ರೀತಿಯಾಗಿರ್ತಕ್ಕಂತಹ ಕಥೆಗಳ ಮಜಲುಗಳು, ಅದರ ಒಂದು ವಿಭಾಗಗಳೇನಿದೆ ಹಲವಾರು ರೀತಿಯಲ್ಲಿ ನಾವು ಕಾಣ್ತಾ ಇದ್ವಿ. ಹಾಗಾಗಿ ಸಾಹಿತ್ಯವು ಸಮಾಜದಲ್ಲಿ ಮೌಲ್ಯಗಳನ್ನು ಸೃಷ್ಟಿ ಮಾಡುವಂತಿರಬೇಕೇ ಹೊರತು ಸಮಾಜದ ಜನರ ಬದುಕನ್ನು, ಸಮಾಜದ ಜನರ ವಿವೇಚನೆಯನ್ನು ಹಾಳು ಮಾಡುವಂತಿರಬಾರ್ದು. ಹಾಗಾಗಿ ನಾವು ವೇದಗಳಿರ್ಬೋದು, ವೇದಗಳಲ್ಲಿ ಬರ್ತಕ್ಕಂಥ ಪಾಠಗಳೆಲ್ಲವೂ ಜನರ ಬದುಕಿಗೆ ಸಂಬಂಧಪಟ್ಟಿತ್ತು. ಇಲ್ಲಿ ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂತಂದರೆ ಸಬ್ಕೋ ಸುನುನ ಅಪನಾ ಕರ್ನ ಅಂತ ಹೇಳಿ. ಅಂದರೆ ಎಲ್ಲವನ್ನು ಕೇಳಿ, ಆದರೆ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನೀವು ಮಾಡಿ ಅಂತೇಳಿ. ಹಾಗೆಯೇ ನಾವು ಕತೆ ಕಾದಂಬರಿಗಳೆಲ್ಲವೂ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಬರ್ದಿಲ್ಲ. ಕೆಲವು ಸರಿ ಅಂಧಾನುಕರಣೆಯನ್ನು, ಅಂಧಶ್ರದ್ಧೆಯನ್ನು, ಮೂಢನಂಬಿಕೆಗಳನ್ನು ತುಂಬತಕ್ಕಂಥ ಕಥೆಗಳು ಇರ್ತದೆ. ಅದರಲ್ಲಿ ನಾವು ಕಥೆಯನ್ನು ಓದಬೇಕಾದ್ರೆ, ಸಾಹಿತ್ಯವನ್ನು ಓದಬೇಕಾದ್ರೆ ನಮಗೆ ಏನು ಬೇಕೋ ಅಷ್ಟೇ ತಗೋಬೇಕು. ಈಗ ನಾವು ಕಿರಾಣಿ ಅಂಗಡಿಗೆ ಹೋಗ್ತೀವಿ, ಅಂಗಡಿನೇ ಕೊಂಡ್ಕೊಳ್ತೀವಾ? ಇಲ್ಲ, ಅಂಗಡಿಯಲ್ಲಿ ನಮಗೆ ಬೇಕಾದಂಥ ಸಾಮಾನನ್ನಷ್ಟೇ ಕೊಂಡ್ಕೊಳ್ತೀವಿ. ಬಟ್ಟೆ ಅಂಗಡಿಗೆ ಹೋಗ್ತೀವಿ, ನಮ್ಮ ಸೈಜ್ಗೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆಯನ್ನು ತಗೊಂಡ್ಬರ್ತೀವಿ ಹೊರತು ನಾವು ಬೇರೆಯವ್ರ ಸೈಜ್ಗೆ ಬಟ್ಟೆಯನ್ನು ತಗೊಂಡು ಅವ್ರ ಸೈಜ್ಗೆ ಹೋಲಿಸಿ ನಾವು ಇಟ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ನಾವು ಸಾಹಿತ್ಯವನ್ನು ಓದಬೇಕಾದ್ರೆ ನಾವು ಓದುವ ರೀತಿ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಜೀವನಕ್ಕೆ, ನಮ್ಮ ಒಂದು ಯಶಸ್ಸಿಗೆ ಅಥವಾ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ನಮಗೆ ಉತ್ಸಾಹ ಇರ್ಬೋದು, ಛಲ ಇರ್ಬೋದು, ಸಾಹಸ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವನ್ನೂ ನಮಗೆ ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನಷ್ಟೇ ನಾವು ಒಪ್ಕೊಳ್ಬೇಕೇ ಹೊರತು ಬೇರೆ ವಿಚಾರಗಳನ್ನು ನಾವು ಒಪ್ಕೊಳ್ಬಾರ್ದು. ಹಾಗೆ ಸಾಹಿತಿಯ ಜವಾಬ್ದಾರಿಯೂ ಇದೆ. ಇಲ್ಲಿ ಸಾಹಿತಿ ತನಗೇನು ಇಷ್ಟ ಬಂದಂಗೆ ಬರೀಬಾರ್ದು. ಯಾಕೆ ಇಷ್ಟ ಬಂದಂಗೆ ಬರೀಬಾರ್ದು ಅಂತ ಹೇಳಿದ್ರೆ, ಅದು ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈ ಸಾಮಾಜಿಕ ಜಾಲತಾಣಗಳೇನಿದೆ ಅದ್ಯಾವುದೇ ಇರ್ಬೋದು, ಸಾಮಾಜಿಕ ಜಾಲಗಳು ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಅಥವಾ ವಾಟ್ಸಪ್ ಇರ್ಬೋದು, ಹೀಗೆ ಟೆಲಿಗ್ರಾಮು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಿವೆ. ಅಲ್ಲಿಯೂ ಸಾಹಿತ್ಯವನ್ನು ಬರೀತಾರೆ ಜನ. ಆದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ವಿಕೃತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಅದು ಸೃಷ್ಟಿಸ್ತದೆ. ಸಾಮಾಜಿಕ ಜಾಲತಾಣಗಳು ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಒಳ್ಳೊಳ್ಳೆ ವಿಚಾರಗಳನ್ನು, ಜನರಿಗೆ ಅಗತ್ಯ ಇರತಕ್ಕಂಥ ವಿಚಾರಗಳನ್ನು
ತಮ್ಮ ಮನೆ ಬಾಗಿಲಿಗಲ್ಲ, ಮನ ಬಾಗಿಲಿಗೆ 1 ಸೆಕೆಂಡ್ನಲ್ಲಿ ವಿಶ್ವದ ಯಾವುದೇ ಮೂಲೆಯನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಇಟ್ ಇಸ್ ಆಲ್ಸೋ ಎ ಪಾಸಿಟಿವ್ ಥಿಂಗ್. ಈ ಬೆಳವಣಿಗೆ ಏನಿದೆ ಅದು ಸಕಾರಾತ್ಮಕವೇ, ಆದರೆ ನಾವು ಉಪಯೋಗಿಸಿಕೊಳ್ಳುವ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರಬೇಕು. ಈಗ ಡಾಕ್ಟ್ರ್ ಹತ್ರನೂ ಚಾಕು ಇರ್ತದೆ, ಒಬ್ಬ ಡಾಕು ಹತ್ರನೂ ಚಾಕು ಇರ್ತದೆ. ಒಬ್ಬ ಡಾಕು ಚಾಕುವಿನಿಂದ ಒಬ್ಬ ಪ್ರಾಣವನ್ನು ತೆಗಿತಾನೆ, ಬಟ್ ಅದೇ ಚಾಕುವಿನಿಂದ ಡಾಕ್ಟ್ರು ಒಬ್ಬರ ಜೀವನವನ್ನು ಉಳಿಸ್ತಾನೆ. ಹಾಗಾಗಿ ನಾವು ಕೆಟ್ಟದ್ದು ಅಂತ ಹೇಳಕ್ಕೆ ಬರೋದಿಲ್ಲ ಸಾಮಾಜಿಕ ಜಾಲತಾಣಗಳು, ಆದರೆ ನಾವು ಅದನ್ನು ಉಪಯೋಗಿಸುವ ರೀತಿ ಇದೆಯಲ್ಲ, ಡಾಕು ಉಪಯೋಗಿಸಿದ್ರೆ ಜನರ ಮನಸ್ಸನ್ನು ವಿಚಲಿತಗೊಳಿಸಿ, ಚಂಚಲಗೊಳಿಸಿ, ಪ್ರದೂಷಣೆಗೊಳಿಸಿ, ಅವರ ಮನಸ್ಸಿನಲ್ಲಿ ಒಂದು ವಿಕೃತ ಭಾವನೆಯನ್ನು ತುಂಬತಕ್ಕಂಥ ಕೆಲಸವು ನಡೀತದೆ. ಅದೇ ರೀತಿಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದಾದಮೇಲೆ ನಮಗೆ ಯೂಟ್ಯೂಬ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಧನಗಳಿರ್ಬೋದು, ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಶ್ವದ ಅನೇಕ ವಿಚಾರಗಳು ಇವತ್ತು ನಮ್ಮನ್ನು ತಲುಪ್ತಾ ಇದೆ. ಹಾಗಾಗಿ ನಾವು ಯಾವುದನ್ನೇ ಜಗತ್ತಿಗೆ ಕೊಡಬೇಕಾದ್ರೆ ಅದು ಮೌಲ್ಯಾಧಾರಿತವಾಗಿರಬೇಕು ಅಂತ ಯೋಚನೆ ಮಾಡಬೇಕು. ಅಂದರೆ ಜನರನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದೇ ಥರ ಜನರಿರೋದು, ಯಾಕೆಂದರೆ ಅವರು ನಾವು ಕೊಟ್ಟಂತಹ ಸಾಹಿತ್ಯವನ್ನು ಅಥವಾ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೀಡಿದಂಥ ಹಲವಾರು ವಿಚಾರಗಳನ್ನು ಜನ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಯಾವುದೇ ಈ ಜಗತ್ತಿನಲ್ಲಿ ಬಂದಿರತಕ್ಕಂಥದ್ದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸಕಾರಾತ್ಮಕವೇ, ಒಳ್ಳೆ ರೀತಿಯೇ, ಆದರೆ ನಾವು ಅದನ್ನು ಬಳಸುವ ರೀತಿ ಇದೆಯಲ್ಲ ಅದು ಭಾಳಷ್ಟು ಮುಖ್ಯವಾಗಿದೆ ಅಂತ ಹೇಳ್ತಾನೆ. ನಾನು ಮಕ್ಕಳಲ್ಲಿ ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯಲ್ಲಾಗಲಿ ಬಹಳ ವಿಮರ್ಶಕರ, ಅಂದರೆ ಬಹಳ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಬೇಂದ್ರೆಯವರು, ಕುವೆಂಪುರವರು ಅಥವಾ ತಾರಾಸು ಅವರು, ಹೀಗೆ ವೆಂಕಣ್ಣಯ್ಯವರು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ಅವರು ಸೃಷ್ಟಿಸಿ ಹೋಗಿದ್ದಾರೆ. ಗೋಕಾಕ್ರವರು, ಇವರೆಲ್ಲರ ಸಾಹಿತ್ಯವನ್ನು ಓದಿ ನಮ್ಮ ಆಲೋಚನೆಗಳನ್ನು ನಾವು ಗಟ್ಟಿಗೊಳಿಸ್ಕೊಳ್ಳೋಣ, ಜೊತೆಯಲ್ಲಿ ಮೌಲ್ಯಾಧಾರಿತವಾಗಿ ಬದುಕೋಣ ಅಂತ. ಇದನ್ನೇ ಈಶ್ವರಿ ವಿಶ್ವವಿದ್ಯಾಲಯ ಹೇಳ್ತಿದೆ. ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಸಾಹಿತ್ಯ ಇರ್ಬೋದು, ಇವೆಲ್ಲವನ್ನೂ ಸರಿ ಮಾಡ್ತಕ್ಕಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಈಶ್ವರಿಯ ಭಾಷೆ ಅಂತಲೇ ಒಂದು ಹೊಸ ಭಾಷೆಯನ್ನು ಹುಟ್ಟುಹಾಕಿದೆ. ಹಾಗಾಗಿ ನಾವೆಲ್ಲರೂ ಆ ಪರಮಾತ್ಮ ಈ ಜಗತ್ತಿಗೆ ಬಂದು ನಮ್ಮೆಲ್ಲರಿಗೆ ಒಂದು ಈಶ್ವರಿಯ ಭಾಷೆಯನ್ನು ಕಲಿಸ್ಕೊಡ್ತಿದ್ದಾರೆ. ಅದೇ ಭಾತೃತ್ವದ ಭಾಷೆ, ಸೋದರತ್ವದ ಭಾಷೆ, ಸಂವೇದನೆಯ ಭಾಷೆ. ಹಾಗೆಯೇ ನಾವೆಲ್ಲರೂ ಖುಷಿಯಿಂದ ಸಂತೋಷದಿಂದ ಬದುಕ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಭಾಷೆಯನ್ನು ಕಲಿಸ್ತಿದ್ದಾರೆ. ಆ ಭಾಷೆಯನ್ನು ನಮ್ಮದಾಗಿಸ್ಕೊಳ್ಳೋಣ ಮತ್ತು ಎಲ್ರಿಗೂ ಸಹಿತವಾಗಿ ಈ ಸಾಹಿತ್ಯ, ಕತೆ, ಕವನ, ಕಾದಂಬರಿ ಇವೆಲ್ಲವೂ ಜನರಿಗೆ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾನೆ ನನ್ನ ಮಾತಿಗೆ ಮಂಗಳವನ್ನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.